ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ, ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ 6362536752 ನಂಬರಿಗೆ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಏನಾದರೂ ಉಪಯೋಗಕ್ಕೆ ಬರುತ್ತೆ. ನಮಸ್ತೆ. ಅಜಗಜಾನನ ಪದ್ಮಾರ್ಕಂ ಗಜಾನನಂ ಮಹನೇಶಂ ಗಜಾನನಂ ಮಹನೇಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ಎಂಪವರ್ಮೆಂಟ್ ಬಿಸ್ನೆಸ್ ಕಡೆ, ರಿಲೇಶನ್ಶಿಪ್ ಕಡೆ, ಜೊತೆಗೆ ನಿಮ್ಮ ಕೆರಿಯರ್ ಕಡೆ ಹೆಚ್ಚಿನ ಗಮನನ ಕೊಡ್ತಾ ಇದ್ದೀರಾ ಅಂತ ಅನ್ಸುತ್ತೆ. ತಪ್ಪೇನಿಲ್ಲ, ಕೊಡಿ, ಎಲ್ಲವೂ ಕೂಡ ಪಾಸಿಟಿವ್ ಆಗತ್ತೆ. ಜೊತೆಗೆ ನಿಮ್ಮ ಸ್ವಾಧಿಷ್ಠಾನ ಚಕ್ರ, ಥರ್ಡ್ ಚಕ್ರದ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ಬಿಸ್ನೆಸ್ಸಿಗೆ ರಕ್ಷೆ ಇದೆ. ನಿಮ್ಮ ಪ್ರಯಾಣಕ್ಕೂ ಕೂಡ ರಕ್ಷೆ ಇದೆ ಅನ್ನುವಂಥದ್ದು ಇದೆ. ಯಾಕೆ ಸುಮ್ನೆ ಎದುರ್ಕೊಳ್ತಿದ್ದೀರಾ? ಒಂದು ಹೊಸ ಅವಕಾಶ ನಿಮ್ಗೋಸ್ಕರ ಬಾಗಲ್ ತಗ್ಗುತ್ತೆ ಅನ್ನುವಂಥದ್ದು ಇದೆ. ನಿನ್ನೆ ವಿನಾಯಕ ಚತುರ್ಥಿ ಆಗಿದೆ. ಜೊತೆಗೆ ಈ ಒಂದು ಸಂಕಷ್ಟಿ ಏನ್ ಬರುತ್ತೆ 18ನೇ ತಾರೀಕು ಮೇಲೆ ನಿಮ್ ಜೀವನದಲ್ಲಿ ಒಂದು ಪಾಸಿಟಿವ್ ಬದಲಾವಣೆ ಬರುವಂತ ಎಲ್ಲ ಸಾಧ್ಯತೆಗಳು ಇದೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಪ್ರೊಟೆಕ್ಷನ್ ಕೊಡ್ಬೇಕು ಅನ್ನುವಂಥದ್ದು ಇದೆ. ಏನೋ ಒಂದು ನಿಮ್ಮ ವಸ್ತು ಎಲ್ಲೋ ಬೇರೆ ಕಡೆ ಹೋಗಿದ್ದನ್ನ ವಾಪಸ್ ನಿಮ್ಗೆ ತಲುಪಿಸ್ತಾರೆ ಅನ್ನುವಂಥದ್ದು ಕೂಡ ಇದೆ. ಏನೋ 4 ಲೆಕ್ಕ ಇಡಿ ಅನ್ನುವಂಥದ್ದು ಇದೆ. ಸೊ 4 ಲೆಕ್ಕ ಇಡಿ ಅಂತ ಇದೆ. ಏನ್ 4 ಲೆಕ್ಕ ಇಡೋದು ಗೊತ್ತಿಲ್ಲ ನನಗೆ. ಸೊ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು. ಪ್ರೊಟೆಕ್ಷನ್ ಬಗ್ಗೆನೆ ಒಂದು ಪ್ರೊಟೆಕ್ಷನಿಗೆ ಒಂದು ಪ್ರೊಟೆಕ್ಷನ್ ಬೇಕು ಅನ್ನುವಂಥದ್ದು ಇದೆ. ಸೊ ಪ್ರೊಟೆಕ್ಷನಿಗೆ ಒಂದು ಪ್ರೊಟೆಕ್ಷನ್ ಯಾಕೆ ಬೇಕು ನಿಮಗ್ ಬಿಟ್ಟಿದ್ ವಿಚಾರ. ಅಗೇನ್ ಇಲ್ಲಿ 4 ಲೋಟಸ್ ಇದೆ. ಸೊ 4 ಲೋಟಸ್ ಅಗೇನ್ 4 ಸಮಥಿಂಗ್ ಈಸ್ 4 ಇಸ್ ಇಂಪಾರ್ಟೆಂಟ್. ಓಕೆ, 20ನೇ ತಾರೀಕು ಕೂಡ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ನನಗೆ. ಓಕೆ, ನಿಮ್ಮ ಎಡಗೈ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಸ್ವೀಟ್, ಯಾರೋ ನಿಮ್ಗೆ ಸ್ವೀಟ್ ತಂದ್ಕೊಡುವಂಥದ್ದು, ಸಿಹಿ ಸುದ್ದಿ ಹೇಳುವಂತ ಸಾಧ್ಯತೆಗಳು ಕೂಡ ಇದೆ. ಡಿವೈನ್ ಸಪೋರ್ಟ್ ನಿಮ್ಗೆ ಯಾವಾಗ್ಲೂ ಇರುತ್ತೆ. ನಿಮ್ಗೆ ನಿದ್ಯೋ ಇಲ್ವೋ, ಭಗವಂತನ ಆಶೀರ್ವಾದ ತುಂಬಾ ಇದೆ. ಪುಣ್ಯ ಫಲಗಳ ರಾಶಿನೇ ನಿಮ್ದಾಗಿದೆ. ಎಷ್ಟು ಪುಣ್ಯ ಫಲಗಳು ನಿಮ್ ಜೊತೆ ಇರೋದ್ರಿಂದಾನೇ ಇಷ್ಟು ಕಠಿಣ ಪರಿಸ್ಥಿತಿ ಬಂದ್ರು, ಇಂಥ ರಾಕ್ಷಸ ಪ್ರಯೋಗಗಳು ನಿಮ್ಮ ಮೇಲಾದ್ರೂ ಕೂಡ ಆ ಭಗವಂತನ ಸಹಾಯದಿಂದ, ಆ ಭಗವಂತನ ಸಾನ್ನಿಧ್ಯದಿಂದ ನಿಮ್ಮ ಜೀವನದಲ್ಲಿ ಒಳಿತಾಗ್ತಾ ಇರುವಂಥದ್ದು ನಿಮ್ಗೂ ಗೊತ್ತಿದೆ. ಅದು ಭಗವಂತನಿಗೂ ಗೊತ್ತಿದೆ. ನೋಡ್ತಾ ಇರುವಂತ ಜನಗಳಿಗೂ, ನಿಮ್ಮ ವಿರುದ್ಧ ನಿಂತಿರುವಂತ ಷಡ್ಯಂತ್ರ ಮಾಡ್ತಿರುವಂತ ಶತ್ರುಗಳಿಗೂ ಕೂಡ ಗೊತ್ತಿದೆ. ಹಾಗಾಗಿ ಡಿವೈನ್ ಸಪೋರ್ಟ್ ನಿಮ್ ಜೊತೆ ಇರೋವರೆಗೂ ಯಾವುದೇ ಕಾರಣಕ್ಕೂ ಹೆದರ್ಬೇಡಿ ಅನ್ನುವಂಥದ್ದು ಇದೆ. 48 ದಿನಗಳ ಒಂದು ವ್ರತಾಚರಣೆಯನ್ನ ಮಾಡಿ ಅನ್ನುವಂಥದ್ದು ಇದೆ. 48 ದಿನಗಳ ಒಂದು ವ್ರತಾಚರಣೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಒಂದು ಭಾಗ್ಯದ ಬಾಗಿಲು ತೆಗೆಯುವಂತ ಸಾಧ್ಯತೆ ಇದೆ. ಇದು ಸಂಕಷ್ಟಿಯಿಂದ ಮಾಡ್ತಿರೋ, 18ನೇ ತಾರೀಕಿಂದ ಮಾಡ್ತಿರೋ, 18 ಸೆಕೆಂಡ್ಗಳ ನಂತರನೇ ಮಾಡ್ತಿರೋ, ನಿಮಗ್ ಬಿಟ್ಟಂತ ವಿಚಾರ. ಬಟ್ 48 ದಿನಗಳ ಒಂದು ಮಂಡಲದ ಕಾಲ ಏನೋ ಒಂದು ಪೂಜೆ ನಡಿಬೇಕು ಅನ್ನುವಂಥದ್ದು ಇದೆ. ಈ 48 ಗಂಟೆಗಳಲ್ಲಿ ಇದರ ಬಗ್ಗೆ ಒಂದು ನಿರ್ಧಾರ, ಇದರ ಬಗ್ಗೆ ಒಂದು ಮಾಹಿತಿ, ಈ ರೀಡಿಂಗ್ ಕೇಳಿದ ಇದು ಟೈಮ್ಲೆಸ್ ರೀಡಿಂಗ್ ಇದೆ. ಇದು ಇವತ್ತಿರ್ಬೋದು, 48 ವರ್ಷ ಆದ್ಮೇಲೂ ಇದು ಓಡ್ತಾ ಇರ್ಬೋದು, ನನಗ್ ಗೊತ್ತಿಲ್ಲ. ಒಟ್ನಲ್ಲಿ 48 ಗಂಟೆಗಳಲ್ಲಿ ಈ ಒಂದು ರೀಡಿಂಗ್ ನೋಡಿದ 48 ಗಂಟೆಗಳಲ್ಲಿ ಇದ್ರ ಬಗ್ಗೆ ನಿಮ್ಗೆ ಒಂದು ಸಂಪೂರ್ಣ ಮಾಹಿತಿ ಯಾರ ಮುಖಾಂತರನೋ ಸಿಗಬಹುದು, ಅಥವಾ ನಿಮ್ಗೆ ಹೊಳಿಬಹುದು, ಅಥವಾ ನೀವೇ ಧ್ಯಾನಕ್ಕೆ ಕೂತ್ಕೊಂಡು ಇದ್ರ ಬಗ್ಗೆ ಮಾಹಿತಿನ ತಿಳ್ಕೊಳ್ಬಹುದು. ಸಮಥಿಂಗ್ ವೇರಿಯೇಷನ್ ಅಲ್ಲಿ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಬರುತ್ತೆ. ಜೊತೆಗೆ ಏನೋ ಒಂದು ಮಾರಾಟದ ವಿಚಾರವಾಗೂ ಕೂಡ ಸಮಸ್ಯೆಗಳು ಎದ್ದಿದೆ, ಅದನ್ನು ಕೂಡ ಶಾಂತ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ.
ಜೊತೆಗೆ 48 ಗಂಟೆಗಳಲ್ಲಿ ಇದ್ರ ಬಗ್ಗೆ ಮಾಹಿತಿ ಸಿಕ್ಕಿ ಈ ಒಂದು ನಿರ್ಧಾರನ ನೀವು ತಗೊಂಡಿದ ತಕ್ಷಣ ಇದಕ್ಕೆ ಕಾರ್ಯಪ್ರವೃತ್ತರಾಗಿ 48 ದಿನಗಳ ಒಳಗೆ ಈ ಸಮಸ್ಯೆ ಬಗೆಹರಿಯುತ್ತೆ. 48 ದಿನಗಳು ಎಂಥದ್ದೇ ಸಮಸ್ಯೆ ಬಂದ್ರು ದೃಢವಾಗಿ ನಿಂತು ಇದ್ರ ಕಡೆ ಗಮನನ ಕೊಟ್ಟು ಈ ವ್ರತನ ಯಶಸ್ವಿಯಾಗಿ ಆ ಮಡಿಯಿಂದ ಮುಗಿಸಿ ಅನ್ನುವಂಥದ್ದು ಇದೆ. ಮೈಲ್ಗೆ ನೋಡ್ಕೊಳ್ಳಿ, ಮೈಲ್ಗೆ ಆಗದೆ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಇದರ ಜೊತೆಗೆ ತುಂಬಾ ಇಂಪಾರ್ಟೆಂಟ್, ಕೂದಲಿನ ರಕ್ಷೆ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನನ್ಗೆ ಯಾಕೆ ಅಂತ ಗೊತ್ತಿಲ್ಲ, ನಿಮ್ ಕೂದಲ್ನ ತಗೊಂಡ್ ಹೋಗಿ ಏನೋ ಸಮಥಿಂಗ್ ಏನೋ ಮಾಡ್ತಿದಾರೆ, ನೆಗೆಟಿವಿಟಿ ಇದೆ. ಹಾಗಾಗಿ ಪ್ರೊಟೆಕ್ಟ್ ಯುವರ್ ಹೇರ್, ನಿಮ್ಮ ಹೆಡ್ ಕೂಡ ಪ್ರೊಟೆಕ್ಟ್ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ಕೈಗಳಿಗೆ ಒಂದು ರಕ್ಷೆ ಬೇಕು ಅಂದ್ರೆ ಹಾಕೊಳ್ಳಿ, ಇದರಿಂದ ಕೂಡ ನಿಮ್ಗೆ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನೋದು. ಸ್ಪಿರಿಚುವಲ್ ಪ್ರಾಕ್ಟೀಸ್, ಸೊ ಡಿವೈನ್ ಸಪೋರ್ಟ್ ನಿಮ್ ಜೊತೆ ಇದೆ. ಇದೊಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ 48 ದಿನಗಳ ಕಾಲ ಏನ್ ಮಾಡ್ಬೇಕು ಅಂದ್ರೆ ದೈವಕ್ಕೆ ಸಂಬಂಧಪಟ್ಟಂಗೆ ಒಂದು ಪೂಜೆನ ಮಾಡ್ಬೇಕು. ಅದು ಗಣೇಶನ ಪೂಜೆನ, ನಿಮ್ಮ ಕುಲ ದೇವರ ಪೂಜೆನ, ಅಥವಾ ನಿಮ್ಮ ಇಷ್ಟ ದೇವರ ಪೂಜೆನ, ಅಥವಾ ಗ್ರಾಮ ದೇವತೆದ, ಅಥವಾ ಯಾವ್ದಾದ್ರು ವಿಶೇಷವಾದಂತ ದೇವಿ ದೇವರದ ನನಗ್ ಗೊತ್ತಿಲ್ಲ. ಒಟ್ನಲ್ಲಿ ಏನೋ ಒಂದು ಸ್ಪಿರಿಚುವಲ್ ಪ್ರಾಕ್ಟೀಸ್ 48 ದಿನಗಳ ಕಾಲ ಈ ಒಂದು ಸ್ಪಿರಿಚುವಲ್ ಪ್ರಾಕ್ಟೀಸ್ ನಡಿಬೇಕು ಅನ್ನುವಂಥದ್ದು ಇದೆ. ಇದು 18, 19 ನಂಬರ್ ತುಂಬಾ ಇಂಪಾರ್ಟೆಂಟ್ ಇದೆ. 18, 19, 18 ದಿನಾನೋ 19 ದಿನಾನೋ ಅಥವಾ 18 ಗಂಟೆನೋ 18 ನಿಮಿಷನೋ ನನಗಂತೂ ಗೊತ್ತಿಲ್ಲ. ಬಟ್ ಇಲ್ಲಿ 18, 19 ನಂಬರ್ ಮೋಸ್ಟ್ ಇಂಪಾರ್ಟೆಂಟ್. ಇದೆರಡು ಆಕ್ಚುಲಿ ಇಬ್ರು ಮಾಡೋದು ಅಂತ ಅನ್ನಿಸ್ತಾ ಇದೆ ನಂಗೆ. ಇಲ್ಲಿ ಇಬ್ರು ಮಾಡ್ತೀರಾ ಅನ್ನುವಂಥದ್ದು ಇದೆ. ಇಬ್ರು ಮಾಡ್ತೀರಾ ಅಂತ ಅನ್ನಿಸ್ತಿದೆ ನನಗೆ, ಏನೇನೋ ಅನ್ನಿಸ್ತಾ ಇದೆ, ಹೇಳಕ್ ಆಗ್ತಿಲ್ಲ, ಅರ್ಥ ಆಗ್ತಿದೆ, ಆ ತರ ಇದೆ. ಸೊ ಮಾಡಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. 2 ಮನೆಯ ದೀಪಗಳು ಇಲ್ಲಿ ಬೆಳಗತ್ತೆ. ಈ ಪೂಜೆ ಮಾಡೋದ್ರಿಂದ ಏನಾಗತ್ತೆ ಅಂದ್ರೆ 2 ಮನೆ ಉದ್ಧಾರ ಆಗತ್ತೆ. ಬರಿದಾದಂತ 2 ಮನೆಗಳು ಮತ್ತೆ ಒಂದು ಪಾಸಿಟಿವ್ ವೈಬ್ ಅಲ್ಲಿ ಬರುತ್ತೆ, ಒಂದು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಕ್ಲಿಯರ್ ನೆಗೆಟಿವ್ ಎನರ್ಜಿ, ಎಸ್, ಈ ಪೂಜೆ ಮಾಡೋದ್ರಿಂದ ನೆಗೆಟಿವ್ ಎನರ್ಜಿ ಕೂಡ ಕ್ಲಿಯರ್ ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಜೀವನದಲ್ಲಿ ಇರುವಂಥದ್ದು, ನಿಮ್ಮ ಮನೆಯಲ್ಲಿ ಇರುವಂಥದ್ದು, ನಿಮ್ಮ ಓಡಾಡುವಂಥ ದಾರಿಲಿ ಇರುವಂಥದ್ದು, ನಿಮ್ಮ ಕೆರಿಯರ್, ಬಿಸ್ನೆಸ್, ಅಥವಾ ನಿಮ್ಮ ರಿಲೇಶನ್ಶಿಪ್, ಅಥವಾ ನಿಮ್ಮ ಹೊಲ ಗದ್ದೆ ಜಾಗ ಜಮೀನು ಮನೆ ಎಲ್ಲೇ ಇರ್ಲಿ, ತುಂಬಾ ನೆಗೆಟಿವ್ ಎನರ್ಜಿ ಇದೆ. ಅಗೇನ್ 16 ನಂಬರ್, ಸೊ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಇದ್ರ ಕಡೆ ಗಮನ ಕೊಡ್ಲೇಬೇಕಾಗಿರೋದು ನಿಮ್ಮ ಕರ್ತವ್ಯ, ನಿಮಗ್ ಬಿಟ್ಟಂತ ವಿಚಾರ. ಸೊ ಈ ನೆಗೆಟಿವ್ ಎನರ್ಜಿನ ನೀವು ಕ್ಲಿಯರ್ ಮಾಡ್ಕೊಳ್ಬೇಕು. ಕ್ಲಿಯರ್ ಯುವರ್ ಎನರ್ಜಿ ಅಂತ ಇದೆ, ನಿಮ್ಮ ದೇಹದ ಒಳಗೂ ಇದೆ, ನಿಮ್ಮ ದೇಹದ ಹೊರಗೂ ಇದೆ. ಸೊ ಇದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ನಿಮ್ಗಾಗಿರೋ ದುಃಖಕ್ಕೆ ಕಾರಣ ಏನು, ಯಾರು, ಅವ್ರನ್ನ ನಿಮ್ ಜೀವನದಿಂದ ದೂರ ಇಡಿ ಅನ್ನುವಂಥದ್ದು ಇದೆ. ನಿಮ್ಮ ಕಣ್ಣಲ್ಲಿ ನೀರ್ ಹಾಕಿಸ್ದವ್ರನ್ನ ಯಾವುದೇ ಕಾರಣಕ್ಕೂ ಮತ್ತೆ ನಿಮ್ಮ ಜೀವನದಲ್ಲಿ ಸೇರಿಸ್ಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ಜೀವನಕ್ಕೆ ಅವ್ರನ್ನ ಸೇರಿಸ್ಬೇಡಿ, ಅವರು ನಿಮ್ಮ ಮನೆಗ್ ಬರೋದಾಗ್ಲಿ, ನಿಮ್ಮ ಜಾಗಕ್ಕೆ ಬರೋದಾಗ್ಲಿ, ಇದಕ್ಕೆ ಅವಕಾಶನ ಕೊಡ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ನನಗ್ ಗೊತ್ತಿಲ್ಲ ಯಾರು ಹೇಗೆ ನಿಮ್ಗೆ ನೋವು ಕೊಟ್ಟಿದ್ದಾರೆ, ಅದು ನಿಮ್ಗೆ ಬಿಟ್ಟಂತ ವಿಚಾರ. ಬಟ್ ಇದ್ರ ಬಗ್ಗೆ ನೀವು ಹೆಚ್ಚಿನ ಗಮನನ ಕೊಡಿ. ನಿಮ್ಮ ಶತ್ರುನೋ, ಮಿತ್ರನೋ, ಬಂಧುನೋ, ಹಿತಶತ್ರುನೋ, ಅಥವಾ ವೆಲ್ ವಿಷರ್ ಗೊತ್ತಿಲ್ಲ, ಈವನ್ ಅವ್ರು ವೆಲ್ ವಿಷರ್ ಆಗಿದ್ರೂ ಕೂಡ ನಿಮ್ಮ ಜೀವನಕ್ಕೆ ಈ ಕಣ್ಣೀರ್ ತಂದ್ಕೊಟ್ಟವ್ರನ್ನ, ನಿಮ್ಗೆ ವ್ಯಾಲ್ಯೂ ಕೊಡ್ದಿರ ಇರೋರನ್ನ, ನಿಮ್ಮ ಪ್ರಾಣನ ಪಣಕ್ಕಿಟ್ರು ಕೂಡ ಯಾವುದೇ ಒಂದು ರೀತಿಯ ಗೊತ್ತಿಲ್ಲ, ನೀವ್ ಅವ್ರಿಗೆ ತುಂಬಾ ಮಾಡಿದೀರಾ, ಅದ್ರ ಬೆಲೆ ಅವ್ರಿಗೆ ಗೊತ್ತಿಲ್ಲ. ಗೊತ್ತಿದ್ರು ಅವ್ರು ತಪ್ಪು ಮಾಡಿದ್ರು, ಗೊತ್ತಿಲ್ದಿರ ತಪ್ಪು ಮಾಡಿದ್ರು, ವಾಟ್ ಎವರ್ ರೀಸನ್ ನಿಮ್ಮ ಹತ್ರ ಕೂಡ ಇರ್ಬೋದು, ರೀಸನ್ ಅವ್ರ ಹತ್ರ ಕೂಡ ಇರ್ಬೋದು. ಬಟ್ ಇಂಥವ್ರ ಸಹವಾಸ ನಿಮಗ್ ಬೇಡ ಸದ್ಯಕ್ಕೆ, ಇಂಥವ್ರಿಂದ ದೂರ ಬನ್ನಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ಪ್ರೊಟೆಕ್ಟಿವ್ ಎನರ್ಜಿಗೆ ಬನ್ನಿ ಅನ್ನುವಂಥದ್ದು ಇದೆ. ನಿಮ್ಮನ್ನ ನೋಡಿದ್ರೆ ಒಂಚೂರು ನಿಮ್ ಶತ್ರುಗಳ ಭಯ ಪಡ್ಬೇಕು, ಆ ರೀತಿಲಿ ಒಂಚೂರು ರಕ್ಷಣೆ ಹಾಕೊಂಡು ಬೆಳೀರಿ ಅನ್ನುವಂಥದ್ದು ಇದೆ. ನಿಮ್ಮನ್ನ ನೋಡಿದ್ರೆ ಅವ್ರಿಗೆ ಯಾವ ರೀತಿಲಿ ಭಯ ಬರ್ಬೇಕು ಅಂದ್ರೆ, ಯಾಕೆ ಅಂದ್ರೆ ತುಂಬಾ ನೆಗೆಟಿವ್ ಎನರ್ಜಿ ಮಾಡಿದ್ದಾರೆ. ಇದನ್ನ ನೀವು ಸಣ್ಣ ಪುಟ್ಟದ್ರಿಂದ ತೆಗಿತೀನಿ ಅಂದ್ರೆ ಆಗೋದಿಲ್ಲ.
ತುಂಬಾ ದೊಡ್ಡ ಮಟ್ಟದಲ್ಲೇ ಆಗತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಈ ನೆಗೆಟಿವ್ ಎನರ್ಜಿ ಕ್ಲಿಯರ್ ಮಾಡ್ಕೊಳ್ಳೋವರ್ಗೂನು ಬೇರೆ ಯಾವುದೇ ನಿರ್ಧಾರನ ಕೈಗೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ಹೈ ಎನರ್ಜಿ ಇದೆ, ತುಂಬಾ ನೆಗೆಟಿವ್ ಎನರ್ಜಿ ಇದೆ. ಎಸ್ಪೆಷಲಿ ಚಂದ್ರಗ್ರಹಣ ಇದೆ, ಹೋಳಿ ಹುಣ್ಣಿಮೆ ಇದೆ. ಓಕೆ, ನನ್ಗಂತೂ ಅರ್ಥ ಆಗ್ತಿಲ್ಲ ಸೊ ಹೇಗೆ ಈ ಎನರ್ಜಿನ ಪಾಸ್ ಮಾಡಿ ಫೇಸ್ ಮಾಡಿ ಮುಂದಕ್ಕೆ ಹೋಗೋದು ಅಂತ. ಸೊ ಐ ಹೋಪ್ ಪ್ರೊಟೆಕ್ಷನ್ ಗಣೇಶ ಇಲ್ಲಿದ್ದಾರೆ, ಡಿವೈನ್ ಸಪೋರ್ಟ್ ಇದೆ, ಹೆದರ್ಕೊಳ್ಳೋ ಅಂತ ಅಗತ್ಯ ಇಲ್ಲ. ಜಸ್ಟ್ ಪ್ರಯತ್ನ ಬೇಕು ಅಷ್ಟೇ. ನಮ್ ಪ್ರಯತ್ನ ನಾವು ಮಾಡೋಣ, ಮಿಕ್ಕಿದ್ದು ಭಗವಂತನಿಗೆ ಬಿಟ್ಟಂತ ವಿಚಾರ ಅನ್ನುವಂಥದ್ದು ಇದೆ. ಯಾವುದೋ ಒಂದು ಕ್ಷುದ್ರ ಗ್ರಹ ಬಂದು ಭೂಮಿಗೆ ಅಪ್ಪಳಿಸಿ ಕೂಡ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಅಣುಬಾಂಬ್ ದಾಳಿ ಮಾಡ್ತಾರೆ ಗುಟ್ಟಾಗಿ, ಯಾರಿಗೂ ಗೊತ್ತಿಲ್ದಿರೋ ಹಾಗೆ ಅಣುಬಾಂಬ್ ದಾಳಿ ಕೂಡ ಮಾಡ್ತಾರೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಹಿಮಾಲಯ ಏನಿದೆ ಅಲ್ಲಿಗೆ ಒಂದು ರಾಕೆಟ್ ಸಮಥಿಂಗ್ ಯಂತ್ರಲ್ಲೋ ಒಂದಷ್ಟು ಬಾಂಬ್ ದಾಳಿ ಮಾಡಬೇಕು ಅನ್ನುವಂಥ ಯೋಜನೆ ಕೂಡ ಮಾಡಿದ್ದಾರೆ. ಇದಕ್ಕೆ ತಕ್ಕ ಶಾಸ್ತಿ ಹೇಗಾಗತ್ತೆ ಅಂದ್ರೆ ಆ ಇಡೀ ಒಂದ್ ದೇಶನೇ ಇಲ್ದಿರೋ ಹಾಗೆ ಪುಡಿ ಪುಡಿ ಆಗೋಗುತ್ತೆ. ನಂಗೆ ಗೊತ್ತಿಲ್ಲ, ನಾನು ಇದನ್ನ ಹೇಳ್ಬೇಕು ಹೇಳ್ಬಾರ್ದು ಅಥವಾ ನಿಜಾನೋ ಸುಳ್ಳೋ ನಂಗೆ ಗೊತ್ತಿಲ್ಲ. ನಂಗೆ ಇಲ್ಲಿ ಬರ್ತಿದೆ, ನಾ ಹೇಳ್ತಿದ್ದೀನಿ. ಈ ತರ ಪುಡಿ ಪುಡಿ ಆಗೋಗುತ್ತೆ ಇನ್ ಫ್ಯೂಚರ್ ಅಲ್ಲಿ. ಆ ಹಿಮಾಲಯದಲ್ಲಿ ಆ ಭಗವಂತನೇ ಕಂಡ್ಬಿಡ್ತಾನೆ. ಸಾವಿರಾರು ಲಕ್ಷಾಂತರ ಹಿಂದೂಗಳ ಒಂದು ಭ್ರಮೆ ಅಲ್ಲ ಅದು, ಅಥವಾ ಆ ಒಂದು ಜಾತಿ ಅಥವಾ ಆ ಒಂದು ಮತ ಧರ್ಮಕ್ಕೆ ಸೇರಿದಲ್ಲ ಅದು. ಅದು ಸನಾತನ ಆದದ್ದು, ಅದು ಕಾಲಾತೀತವಾದದ್ದು, ಕಾಲಕ್ಕೆ ಕಾಲವಾಗಿ ನಿಂತಿರುವಂಥದ್ದು, ಸೃಷ್ಟಿಯ ಉಗಮದಿಂದ ಅದು ಇರುವಂಥದ್ದು. ಸೊ ಸಾವಿರಾರು ಆ ಯೋಗಿಗಳ ತಪಸ್ಸದು, ತಪಸ್ಸಿನ ಶಕ್ತಿ ಅದು, ಶಕ್ತಿಯ ಕೇಂದ್ರ ಬಿಂದು ಅದು, ಪ್ರಳಯದ ಮುನ್ಸೂಚನೆ ಅದು. ಶಿವ ಒಮ್ಮೆ ಜಡೆ ಬಿಚ್ಚಿ ನಿಲ್ಬೇಕು ಆಗಿರೋ ಅಂತ ಸಮಯ ಬಂದ್ಬಿಟ್ಟಿದ್ಯೇನೋ, ಮಾಡ್ಬಿಡ್ಲಿ ಒಂದ್ಸತಿ ಶಿವ ತನ್ನ ಜಡೆನ ಬಿಚ್ಚಿ ಬಿಟ್ಬಿಡ್ಲಿ, ಹರಿದು ಬಿಡ್ಲಿ ಗಂಗಾ ಮಾತೆ ಎಲ್ಲಾನು ಪ್ರಳಯದಲ್ಲಿ ಲೀನ ಮಾಡ್ಬಿಡ್ಲಿ ಅಂತ ಅನ್ಸುತ್ತೆ ಇಷ್ಟ ದುಷ್ಟರ ಎನರ್ಜಿನ ನೋಡ್ತಾ ಇದ್ರೆ. ಬಟ್ ಇಟ್ಸ್ ಅವರ್ ಡ್ಯೂಟಿ ಟು ಅವೇಕನಿಂಗ್ ಆಗಿ ಇರುವಂಥದ್ದು, ಒಂದು ಸ್ಪಿರಿಚುವಲ್ ಪಾತ್ ಅಲ್ಲಿ ಇರುವಂಥದ್ದು. ಎಲ್ಲವೂ ಕೂಡ ಭಗವಂತನಿಗೆನೆ ಸಮರ್ಪಯಾಮಿ. ನಾನು, ನೀವು ಯಾರೇ ಇರ್ಲಿ. ಸೊ ಎಲ್ಲವೂ ಕೂಡ ಈ ಎಲ್ಲೋ ಒಂದ್ ಕಡೆ ಹೋಗ್ಲೇಬೇಕು, ಎಲ್ಲೋ ಒಂದ್ ಕಡೆ ಮತ್ತೆ ಹುಟ್ಲೇಬೇಕು. ಎಲ್ಲಿಗೆ ಹೋಗ್ತೀವಿ? ಬಾಡಿ ಡಿಸ್ಪೋಸ್ ಆದ್ಮೇಲೆ ಎಲ್ಲಿಗೆ ಹೋಗ್ತೀವಿ? ಅಥವಾ ಆ ಒಂದು ಟೈಮ್ ಪೀರಿಯಡ್ ಮುಗಿದ ಮೇಲೆ ಎಲ್ಲಿಗೆ ಹೋಗ್ತೀವಿ, ಎಲ್ಲಿಗೆ ಬರ್ತೀವಿ? ಎಲ್ಲದಕ್ಕೂ ಕಾರಣ ಭಗವಂತ. ಸೊ ಹಾಗಾಗಿ ಭಗವಂತನಷ್ಟೇ ನಂಬಿ ಸದ್ಯಕ್ಕೆ ನಿಮ್ಗೆ ತೋರ್ಸಿರುವಂತ ಯಾವುದೇ ಒಂದು ಪರಿಹಾರನ ನೀವು ಮಾಡಿಲ್ಲ. ಎಲ್ಲೆಲ್ಲಿ ಸಮಸ್ಯೆ ಇತ್ತು ಅಂತ ತೋರ್ಸಿದ್ರು ಕೂಡ ನೀವು ಮಾಡಿಲ್ಲ. ಇದಕ್ಕೆ ಯಾರು ಅವಕಾಶ ಇದ್ದು, ವಿದ್ಯೆ ಇದ್ದು, ಪರಿಹಾರ ಮಾರ್ಗಗಳು ಗೊತ್ತಿದ್ರು ಕೂಡ ಪರಿಹಾರ ಮಾಡಿಲ್ವೋ, ಅದು ಅವರಿಗೆ ಬಿಟ್ಟಂತ ವಿಚಾರ. ಅವರ ಕರ್ಮ ಅವ್ರಿಗೆ ವಾಪಸ್ ಬಂದಾಗ ಅದು ರಿಟರ್ನ್ ಆಗಿ ಅದೇ ಮಾತಾಡುತ್ತೆ. ಅಲ್ಲಿವರೆಗೂ ನೀವು ಯಾರು ಮಾತಾಡಕ್ ಹೋಗ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾರು ಒಳ್ಳೊಳ್ಳೆ ಕೆಲಸ ಮಾಡಿದೀರಾ, ಖಂಡಿತವಾಗ್ಲೂ ನಿಮ್ಗೆ ರಕ್ಷೆ ಇದೆ. ಯಾವುದೇ ಕಾರಣಕ್ಕೂ ಭಯ ಬೇಡ, ಪ್ರೊಟೆಕ್ಷನ್ ಇದೆ, ನಿಮ್ಗೂ ಇದೆ. ಇನ್ ಮುಂದೆ ಧೈರ್ಯವಾಗಿ ಇಂಥ ಕೆಲಸ ಮಾಡ್ಕೊಳ್ತಾ ಹೋಗಿ, ಇದರಿಂದ ಇನ್ನ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಇಲ್ಲಿ ಕ್ಲಿಯರ್ ಎನರ್ಜಿ, ಎನರ್ಜೆಟಿಕ್ ಮೂವ್ಮೆಂಟ್ ಎರಡೂ ಕೂಡ ತುಂಬಾ ವೈಬ್ ಹೇಳ್ತಾ ಇದೆ, ತುಂಬಾ ವೈಬ್ ಹೇಳ್ತಾ ಇದೆ. ನಂಗೆ ಇಲ್ಲಿ ಜಗಜ್ಜಗನೀಯ ಶಕ್ತಿ ದೇವತೆಯ ಶಕ್ತಿ ಸ್ವರೂಪಿಣಿಯಾಗಿ ನಂಗೆ ಇಲ್ಲಿ ಕಾಣಿಸ್ತಿದ್ದಾಳೆ, ಗಣೇಶನಲ್ಲೇ ಇದೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಮನೆ ಮುಂದೆ ಇರುವಂತ 2 ಸ್ಥಳಗಳನ್ನ ತೋರಿಸಿದಾಳ ಆ ತಾಯಿ. ಆ ಸ್ಥಳಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಎಷ್ಟು ಅಂತ ಸಮಸ್ಯೆ ಮಾಡ್ತೀರಾ, ಮುಂದಿನ ದಿನಗಳಲ್ಲಿ ಉಸಿರಾಡೋದಕ್ಕೂ ಕಷ್ಟ ಪಡ್ತೀರಾ. ಸೊ ಹಾಗಾಗಿ ಇನ್ನ ಸಮಸ್ಯೆಯಿಂದ ಹೊರಬರೋದ್ರ ಕಡೆ ಗಮನನ ಕೊಡಿ, ರಕ್ಷೆ ಇದೆ ಅನ್ನುವಂಥದ್ದು ಇದೆ. ನಂಗೆ ಇದು ಯಾಕೆ ಅಂತ ಗೊತ್ತಿಲ್ಲ, ಪದೇ ಪದೇ ಕೇಳಿಸ್ತಾ ಇದೆ. ಈಗ ಬರ್ದಿದೆ, ಡಮರುಗ ಬಾರಿಸ್ಬೇಕು, ಡಮರುಗ ಬಾರಿಸ್ಬೇಕು, ಡಮರುಗ ಡಮರುಗ ಬಾರಿಸ್ಬೇಕು ಅನ್ನುವಂಥದ್ದು ಇದೆ. ಡಮರುಗದ ತಾಂಡವ ನೃತ್ಯ ಆಡ್ಬೇಕು ಅನ್ನುವಂಥದ್ದು ಕೂಡ ಇದೆ. ಸೊ ಯಾಕೆ ಎಲ್ಲಿ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ನಿಮ್ಗೆ 2 ಜಾಗನ ತೋರಿಸ್ತಾರೆ, ಅಲ್ಲಿ ಶಾಂತಿಯುತವಾಗಿ ಅಲ್ಲಿ ಶಾಂತಿ ನೆಲೆಸೋ ಹಾಗೆ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಕ್ಲಿಯರ್ ಯುವರ್ ನೆಗೆಟಿವ್ ಎನರ್ಜಿ, ಕಾಲಿನ ಆರೋಗ್ಯದ ಕಡೆ ಕೂಡ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಯಾರೋ ಇಂಪಾರ್ಟೆಂಟ್ ವ್ಯಕ್ತಿ, ಎಲ್ಲೋ ನಮ್ಮ ದೇಶದ ನಾಯಕರಿರ್ಬಹುದು ಅಥವಾ ತುಂಬಾ ಅತಿ ಮುಖ್ಯವಾದಂತ ನಮ್ಮ ದೇಶದ ಹೆಮ್ಮೆ ಇರಬಹುದು, ಅವರು ಹೋಗಿ ಬರುವಂತ ಸ್ಥಳದಲ್ಲಿ ಸಮಸ್ಯೆ ಮಾಡಬೇಕು ಅಂತ ಕೂಡ
ಕೆಲವರು ಪ್ರಯತ್ನನ ಪಟ್ಟಿದ್ದಾರೆ. ಭೂಮಿ ಒಳಗೆ ಕೆಲವಷ್ಟು ಸಮಸ್ಯೆನ ಮಾಡಿ ಭೂಮಿ ಒಳಗೆ ಹುದುಗಿಟ್ಟಿದ್ದಾರೆ. ಅದನ್ನ ಸ್ವಲ್ಪ ರಿಮೂವ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮಗ್ ಗೊತ್ತಾಗಿದೆ ಈಗ ಏನ್ ಹೇಳ್ತಾ ಇದ್ದೀನಿ ಅಂತ. ಸೊ ಭೂಮಿ ಒಳಗೆ ಒಂದಷ್ಟು ಸ್ಫೋಟಕಗಳನ್ನ ಇಟ್ಟಿರುವಂತದ್ದು ಕಾಣಿಸ್ತಾ ಇದೆ. 41 ದಿನ ಸಮಥಿಂಗ್ ಏನೋ 41 ಅಥವಾ 5 ನಂಬರಿಗೆ ಸಂಬಂಧಪಟ್ಟಂತದ್ದು. ಸೊ ಇದನ್ನ ನೀವು ಅದನ್ನ ಸರಿಪಡಿಸ್ಕೊಂಡ್ರೆ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಮೇ ಬಿ ಇದು ಮೇಲ್ ಆಗುತ್ತಾ ಅದು ಕೂಡ ಗೊತ್ತಿಲ್ಲ. ಅಥವಾ 5ನೇ ತಾರೀಕು ಅಥವಾ 5ನೇ ನಂಬರ್ ಸಮಥಿಂಗ್ ಇಸ್ 5 and 41 ಇಸ್ ಮೋಸ್ಟ್ ಇಂಪಾರ್ಟೆಂಟ್. 545 ಕೂಡ ಕೇಳಿಸ್ತಾ ಇದೆ. ಇದು ಕೂಡ ಇಂಪಾರ್ಟೆಂಟ್ ಇರಬಹುದು. ಸ್ವಲ್ಪ ಇದ್ರ ಕಡೆ ಗಮನನ ಕೊಡಿ. ಇಲ್ಲಿ ರೀಡಿಂಗ್ ಅಲ್ಲಿ ಬರ್ತಿದೆ ಅಂದ್ರೆ ಇದಕ್ಕೆ ಸಂಬಂಧಪಟ್ಟವ್ರು ಯಾರೋ ನೋಡ್ತಾರೆ ಅಂತ. ಜೊತೆಗೆ ಗಣೇಶ ನಿಮ್ಮೆಲ್ಲಾ ಪ್ರಾರ್ಥನೆಗಳನ್ನು ಕೇಳಿಸ್ಕೊಂಡಿದ್ದಾರೆ. ಕೇಳಿಸ್ಕೊಂಡಿರೋ ತಕ್ಕನಾಗೆ ನಿಮ್ಗೆ ಸರಿಯಾಗಿ ಮಾರ್ಗದರ್ಶನ, ಆಶೀರ್ವಾದ, ಉಡುಗೊರೆ ಎಲ್ಲವೂ ಕೂಡ ಕೊಡ್ತಾರೆ. ತುಂಬಾ ಬೇಜಾರಲ್ಲಿ ಇದ್ದೀರಾ, ದುಃಖದಲ್ಲಿ ಇದ್ದೀರಾ ಅಂತ ಗೊತ್ತು. ಹಾಗಾಗಿ ಗಣೇಶ ನಿಮ್ಮನ್ನ ಸಾಂತ್ವನ ಮಾಡಕ್ಕೆ ಯಾರನ್ನೋ ಕಳಿಸ್ತಾ ಇದ್ದಾರೆ. ಜೊತೆಗೆ ಬರ್ತಾರೆ ಅನ್ನುವಂಥದ್ದು ಇದೆ. ಸೊ ಒಪ್ಕೋ ಅನ್ನುವಂಥದ್ದು ಕೂಡ ಇದೆ. ಯಾರಿಗೋ ವಿವಾಹ ಮಾಡ್ಕೊಳ್ಳೋದಕ್ಕೆ ಒಂದು ಪ್ರಯತ್ನ ನಡೀತಾ ಇದೆ. ಸೊ ಆ ಪ್ರಯತ್ನಕ್ಕೆ ಸಂಬಂಧಪಟ್ಟಂಗೆ ಒಬ್ಬ ಒಳ್ಳೆ ವ್ಯಕ್ತಿನ ಕಳಿಸ್ತೀನಿ, ಮಾಡ್ಕೋ ಅಂತ ಕೂಡ ಹೇಳ್ತಿದ್ದಾರೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ನಿಮ್ಮ ಟಾಯ್ಲೆಟ್ ಅಲ್ಲಿ ನೆಗೆಟಿವ್ ಎನರ್ಜಿ ಇದ್ರೆ ಅದನ್ನ ಕೂಡ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಊಟ ತಿಂಡಿ ಕಡೆ ಗಮನನ ಕೊಡಿ. ಚೆನ್ನಾಗಿ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಇರಿ, ನಗ್ತಾ ಇರಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮಗ್ ಸಿಗ್ಬೇಕಾಗಿರೋ ವಸ್ತು ನಿಮಗ್ ಸಿಕ್ಕತ್ತೆ. ಸಿಕ್ಕದ್ಮೇಲೆ ನೀವು ಮತ್ತೆ ಮೊದ್ಲಿನ ತರ ಆಗ್ತೀರಾ ಅನ್ನುವಂಥದ್ದು ಇದೆ. ಯಾರಿಗೋ ವಿನ್ನಿಂಗ್ ಮೂಮೆಂಟ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಏನೋ ಕೊಟ್ರೆ ಮದ್ವೆ ಆಗ್ತೀನಿ ಅಂತ ಯಾರಿಗೋ ಒಪ್ಸಿ ಏನೋ ಕೊಟ್ಟು ಮದ್ವೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಏನ್ ಕೊಡ್ತಾರೋ ಏನ್ ಒಪ್ಪಿಸ್ತಾರೋ ನನಗಂತೂ ಗೊತ್ತಿಲ್ಲ. ಒಟ್ನಲ್ಲಿ ಇಲ್ಲೊಂದು ತಮಾಷೆ ತರ ಏನೋ ಒಂದು ಮದ್ವೆ ಆಗತ್ತೆ, ತಮಾಷೆ ಮದ್ವೆ ಆಗತ್ತೆ ಅನ್ನುವಂಥದ್ದು ಇದೆ. ಬಟ್ ಐ ಡೋಂಟ್ ನೋ ವಾಟ್ ಇಟ್ ವಾಸ್, ಬಟ್ ಖಂಡಿತವಾಗ್ಲೂ ಆಗುತ್ತೆ. ಯಾರಿಗೋ 6 ಕೈ ಬೆರಳುಗಳು ಇರುವಂತ ಮಗು ಹುಟ್ಟುತ್ತೆ ಅನ್ನುವಂಥದ್ದು ಇದೆ. ನಿಮ್ ಜೀವನದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಬರ್ತಿದೆ. ನಿಮ್ ಜೀವನನ ಸರಿಪಡಿಸೋದ್ರಲ್ಲಿ ಗಣೇಶ ತುಂಬಾ ಪ್ರಬುದ್ಧರಾಗ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಸೊ ನಂಗೆ ಇಲ್ಲಿ ಗಣೇಶನ್ ಎನರ್ಜಿ ಕೂಡ ಅಪ್ಡೇಟ್ ಆಗಿರೋ ಹಾಗೆ ಕಾಣಿಸುತ್ತೆ. ಸೊ ಗೊತ್ತಿಲ್ಲ, ಗಣನಾಯಕ, ಗಣಾಧಿಪತಿ, ಸೊ ಅವ್ರ ಬಗ್ಗೆ ಮಾತಾಡೋ ಅಷ್ಟು ಯೋಗ್ಯತೆ, ಅರ್ಹತೆ ನಮ್ಗಿಲ್ಲ. ಆದ್ರೂ ಕೂಡ ನಿಮ್ಮ ಸಮಸ್ಯೆ ಯಾವ ರೇಂಜ್ಗಿದೆ ಅಂದ್ರೆ ಅದನ್ನ ಪರಿಹಾರ ಮಾಡ್ತಾ ಪರಿಹಾರಗಳನ್ನ ಹುಡುಕ್ತಾ ನಿಮ್ಮ ಜೀವನದ ವಿಘ್ನಗಳನ್ನ ದೂರ ಮಾಡ್ತಾ ವಿಘ್ನೇಶ್ವರನೇ ಒಂದು ದೊಡ್ಡ ಗ್ರಹವಾಗಿ ಬದಲಾಗ್ಬಿಟ್ಟಿದ್ದಾರೆ ಅಂತ ಕೂಡ ನನ್ಗೆ ಅನ್ನಿಸ್ತಾ ಇದೆ. ಸೊ ನಿಮ್ಮ ವೈಯಕ್ತಿಕ ಜೀವನದಲ್ಲೂ ಕೂಡ ಬದಲಾವಣೆ ಅನ್ನೋದು ಬರ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಹೀಲಿಂಗ್ ಬರ್ತಾ ಇದೆ. ಜೊತೆಗೆ ನಿಮ್ಮ ಬ್ರದರಿಗೆ ಸಂಬಂಧಪಟ್ಟಂಗೆ ಇದ್ರೆ ಅವರಿಗೂ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಷ್ಟ್ ದಿನ ಅಂತ ಹೀಗೆ ತಿರ್ಗಕ್ಕಾಗತ್ತೆ. ಹೊರಡುವಂತ ಸಮಯ ಬಂದಾಗ ಹೊರಡ್ತಾರೆ, ನಿಮ್ಮ ಪ್ರೀತಿನ ತಗೊಂಡ್ ಹೋಗ್ತಾರೆ, ನಿಮ್ಗೆ ಆಶೀರ್ವಾದ ಮಾಡಿ ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ಎಡಗೈ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಹೋಗ್ತಾ ನಿಮ್ ಬ್ರದರ್ ಯಾರನ್ನೋ ಕರ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಒಂಚೂರು ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿ ಸುಬ್ರಹ್ಮಣ್ಯನಲ್ಲಿ ಪ್ರಾರ್ಥನೆನ ಮಾಡಿ, ಗಣೇಶ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದ್ರಿಂದ ಇನ್ನ ಹೆಚ್ಚಿನ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಪ್ರೀತಿಗೆ ಇನ್ನೊಂದು ಮುಖ ಕೂಡ ನೋಡ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಪ್ರೀತಿಗೆ ಒಳ್ಳೆ ಸನ್ಮಾನ ಕೂಡ ಬರುತ್ತೆ. ನಿಮ್ಮ ಪ್ರೀತಿ ಜಗತ್ತಿಗೆ ಅಗತ್ಯವಾಗಿದೆ ಅನ್ನುವಂಥದ್ದು ಇದೆ. ಎಲ್ರಿಗೂ ಪ್ರೀತಿ ಹಂಚೋ ನಿಮ್ಗೂ ಕೂಡ ಪ್ರೀತಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದು ವಿನ್ನಿಂಗ್ ಮೂಮೆಂಟ್ ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಏನೋ ಒಂದಷ್ಟು ಪಕ್ಷಿಯ ರೆಕ್ಕೆಗಳು ಕೂಡ, ಒಂದು ವಿಚಿತ್ರವಾದಂತ ಪಕ್ಷಿನ ನೋಡ್ತೀವಿ ಅನ್ನುವಂಥದ್ದು ಇದೆ. ಸೊ ಎಸ್, ವಿಶೇಷವಾಗಿರುವಂತ ಪಕ್ಷಿನ ನೋಡ್ತೀವಿ ಅನ್ನುವಂಥದ್ದು ಕೂಡ ಇದೆ. ಸೊ ಪ್ರೀತಿಗೆ ಅಗಾಧವಾದಂತಹ ಶಕ್ತಿ ಇದೆ, ಅದು ಕೂಡ ಗೊತ್ತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ವಿವಾಹ ಕೂಡ ಬರುವಂತ ಸಾಧ್ಯತೆಗಳು ಇದೆ. ಈಗ ಇಲ್ಲಿ 3 ಕಾರ್ಡ್ ಇಡ್ತೀನಿ. 3ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ ಸೊ ನಿಮ್ಗೇನ್ ಮೆಸೇಜ್ ಬರುತ್ತೆ ನೋಡೋಣ. ಸೊ ಇದು 3 ಕಾರ್ಡ್ ನಿಮ್ಗಲ್ಲ. ಸೊ ರೀಡಿಂಗ್ ಇನ್ನೊಂದ್ ಸ್ವಲ್ಪ ಹೇಳೋಣ ಅಂತ ಅನ್ನಿಸ್ತು.
ಸೊ ಒಂದಷ್ಟು ಬ್ಲಾಕ್ ಮ್ಯಾಜಿಕ್ ಮಾಡಿದ್ದಿರಬಹುದು. ನಿಮ್ಮ ಬೇಸ್ ಚಕ್ರ ದೈಹಿಕ ವಿಚಾರವಾಗಿ ನಿಮ್ಮನ್ನ ಬಳಸ್ಕೊಳ್ಬೇಕು ಅಂತ, ಅಥವಾ ದೈಹಿಕವಾಗಿ ನಿಮ್ಗೆ ತೊಂದರೆ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಒಂದಷ್ಟು ಚಕ್ರ ಬ್ಲಾಕೇಜ್ ಆಗಿದೆ. ಫಸ್ಟ್ ಚಕ್ರ ಎಸ್ಪೆಷಲಿ ಬ್ಲಡ್ ರಿಲೇಟೆಡ್ ಸಮಸ್ಯೆ ಇದ್ರೆ ಅದೆಲ್ಲವನ್ನು ಕೂಡ ಕ್ಲಿಯರ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಬೇಸ್ ಚಕ್ರ ಅಥವಾ ಮೂಲಾಧಾರ ಚಕ್ರನ ಕೂಡ ಕ್ಲಿಯರ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಮ್ಮ ಪ್ರೈವೇಟ್ ಪಾರ್ಟಿಗೆ ಸಂಬಂಧಪಟ್ಟಂಗೆ ಏನಾದ್ರು ಸಮಸ್ಯೆಗಳಿದ್ರೆ ಖಂಡಿತವಾಗ್ಲೂ ಅದು ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಸರಿ ಹೋಗುತ್ತೆ, ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಏನೋ ಒಂದು ಪ್ರಮುಖವಾದಂಥ ನಿರ್ಧಾರನ ಈ ತಿಂಗಳು 31ರಷ್ಟರಲ್ಲಿ ತಗೊಳ್ಬೇಕು, ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಡಿಸಿಷನ್ ತಗೊಳ್ಬೇಕು. ಯಾರಿಗೇನ್ ಶಿಕ್ಷೆ ಕೊಡಬೇಕು, ಯಾರಿಗೆ ಎಲ್ಲಿ ನೋಡ್ಕೊಳ್ಳೋ ಹಾಗೆ ಕೊಡಬೇಕು, ಇದ್ರ ಬಗ್ಗೆ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಜೀವನಕ್ಕೆ ನ್ಯಾಯ ಒದಗಿಸಕ್ಕೂ ಕೂಡ ಯಾರೋ ಬರ್ತಿದ್ದಾರೆ, ಗಿಫ್ಟ್ ಕೊಡಕ್ಕೂ ಕೂಡ ಯಾರೋ ಬರ್ತಿದ್ದಾರೆ. ನೀವು ಹೊರಟಂತ ಸಮಯದಲ್ಲಿ ವಾತಾವರಣದಲ್ಲಿ ಸ್ವಲ್ಪ ಏರುಪೇರು ಆಗಬಹುದು. ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ನಿಮ್ಮ ಗಾಡಿಯ ಲಗಾಮು ನಿಮ್ ಕೈಲಿ ಇರ್ಲಿ ಅನ್ನುವಂಥದ್ದು ಇದೆ. ಬ್ರೇಕ್ ಮೇಲೆ ಕಂಟ್ರೋಲ್ ಇರ್ಲಿ ಅನ್ನುವಂಥದ್ದು ಕೂಡ ಇದೆ. ಯಾರಿಗೋ ಹೇಳ್ಕೊಡಕ್ ಹೋಗಿ ಗಾಡಿ ಹೇಳ್ಕೊಡಕ್ ಹೋಗಿ ಸಮಸ್ಯೆ ಮಾಡ್ಕೊಳ್ತೀರಾ, ಸಮಸ್ಯೆ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ತಲೆಗೆ ಹೆಲ್ಮೆಟ್ ಧರಿಸಿ. ನಿಮ್ಮ ಜೀವನಕ್ಕೆ ಇಂಪಾರ್ಟೆಂಟ್ ಆಗಿರುವಂತ ವ್ಯಕ್ತಿ ಬರ್ತಾ ಇದ್ದಾರೆ. ಖಂಡಿತವಾಗ್ಲೂ ಯಶಸ್ವಿ ವ್ಯಕ್ತಿ ಆಗ್ತೀರಾ, ಯಶಸ್ಸಾಗ್ತೀರಾ. ವಿದ್ಯಾರ್ಥಿಗಳು ಕೂಡ ಹೆಚ್ಚಿನ ಶ್ರಮ ಹಾಕಿ ಓದಲಿ, ಹೆಚ್ಚಿನ ಯಶಸ್ಸನ್ನ ಪಡಿತೀರಾ ಅನ್ನುವಂಥದ್ದು ಕೂಡ ಇದೆ. ಈಗ ಇಲ್ಲಿ 3 ಕಾರ್ಡ್ ನೋಡುವ. ಮೊದಲನೇದು, ಎರಡನೇದು, ಮೂರನೇದು. ಬಾಟಮ್ ಆಫ್ ದಿ ಡೆಕ್, ಇನ್ನರ್ ನೋಯಿಂಗ್. ನಿನ್ನ ನೀನು ಮರೆತರೇನು ಸುಖವಿದೆ, ತನ್ನವ ತೊರೆದರೇನು ಫಲವಿದೆ ಅಲ್ವಾ? ನಿಮ್ಗೆಲ್ಲ ಹೇಗೆ ಥ್ಯಾಂಕ್ ಯು ಹೇಳಿ ಗೊತ್ತಾಗೋದಿಲ್ಲ. ನಂಗೆ ಗಣೇಶ ರೀಡಿಂಗ್ ಬಂದಾಗ ವಾಗ್ದೇವಿ ಕುಟುಂಬದ ಪ್ರತಿಯೊಬ್ರು ಗಣೇಶನ್ ತರ ನಿಂತ್ಕೊಂಡ್ಬಿಡ್ತಾರೆ ನನ್ಗೆ ನನ್ನ ಜೀವನದಲ್ಲಿ ಅಂತ ಅನ್ನಿಸ್ತಾ ಇರುತ್ತೆ. 1 year ಆಯ್ತು ಈ ಮಂತಿಗೆ, 23ಕ್ಕೆ ನನ್ನ ತಮ್ಮನ ಒಂದು 1 year ಇಂದ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಮಾತಾಡಂಗೆ ಇಲ್ಲ. ಆ ರೇಂಜಿಗೆ ನನ್ನನ್ನ ವಾಪಸ್ ತಂದ್ಕೊಟ್ಟಿದೆ. ಕೃತಜ್ಞತೆಗಳು. ತುಂಬಾ ಸಣ್ಣ ಪದ, ಹೇಗ್ ಥ್ಯಾಂಕ್ಸ್ ಗಿವಿಂಗ್ ಮಾಡ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ನೋಡೋಣ, ಅದಕ್ಕೊಂದು ಅವಕಾಶ ಕಾಯ್ತಾ ಇದ್ದೀನಿ. ಯೂನಿವರ್ಸ್ ನಂಗೆ ಏನಾದ್ರೂ ಅವಕಾಶ ಮಾಡಿಕೊಟ್ಟಿದ್ದೆ ಆದ್ರೆ ಯಾವ ರೀತಿಲಾದ್ರೂ ಸರಿ ನಿಮ್ಮೆಲ್ಲರಿಗೂ ಆ ಕೃತಜ್ಞತೆನ ಸಲ್ಲಿಸ್ಬೇಕು ಅನ್ನುವಂಥದ್ದು ಇದೆ. ಸಲ್ಲಿಸ್ತೀನಿ. ಯಾವ ರೀತಿಲಿ ಅಂತ ಗೊತ್ತಿಲ್ಲ, ಬಟ್ ಮನಪೂರ್ವಕವಾಗಿ ಭಾವಪೂರ್ವಕವಾಗಿ ಹೀಲಿಂಗ್ ಮುಖಾಂತರ ಹಾಕಿದ್ದೀನಿ. ಒಂದಷ್ಟು ಫ್ರೀ ರೀಡಿಂಗ್ಸ್ ಕೂಡ ಮಾಡಿ ಥ್ಯಾಂಕ್ಸ್ ಗಿವಿಂಗ್ ಮಾಡಿದ್ದೀನಿ. ಎಲ್ಲ ರೀತಿಲೂ ಮಾಡಿದ್ದೀನಿ. ಆದ್ರೂ ಏನೋ ಕೊರತೆ ಕಾಣಿಸ್ತಿದೆ, ಗೊತ್ತಿಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಲಿ ನನಗೆ ಈ ಒಂದು ಋಣ, ನಿಮ್ಮ ಮೇಲಿರುವಂಥ ಆ ಒಂದು ಕೃತಜ್ಞತೆನ ನಿಮ್ಗೆ ಗೊತ್ತಿಲ್ಲ ಏನು ಹೇಳಕ್ಕೂ. ನೋಡೋಣ ಮುಂದೆ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಎಸ್, ಆಗ್ಲೇ ಹೇಳ್ದಂಗೆ ನಿಮ್ಮ ಕೆರಿಯರ್ ವಿಚಾರದಲ್ಲಿ ಯಾರು ಶತ್ರುಗಳಿದ್ದಾರೆ ಅವರ ಜಾಗ ಯಾವುದು ಅಂತ ತೋರಿಸಿ. ಯಾರನ್ನು ತಲೆ ಮೇಲೆ ಕುತ್ಕೊಳ್ಳೋದಕ್ಕೆ ಬಿಡ್ಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ನಿಮ್ಮ ವಿರುದ್ಧ ಸಂಚು ಮಾಡ್ತಾ ಇರೋರ ಬಗ್ಗೆ ಕೂಡ ಕೆಲವರು ತೊಂದರೆ ಮಾಡ್ತಿದ್ದಾರೆ. ಅಂಥವ್ರ ಬಗ್ಗೆ ಕೂಡ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಅಧಿಕಾರನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಯಾರ್ಯಾರಿಗೆ ಏನೇನ್ ಶಿಕ್ಷೆ ಕೊಡ್ಬೇಕು ಅದನ್ನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಏನ್ ಹೇಳಿ, ಕೈಯಲ್ಲಿ ಏನು ಇಲ್ಲ ಅಂದ್ರೆ ನಾಯಿ ಕೂಡ ಬೊಗಳ್ತಾನೆ ಇರುತ್ತೆ. ಆದ್ರೆ ಕೈಯಲ್ಲಿ ಒಂದು ಕೋಲ್ ಇದ್ರೆ ನಾಯಿ ಕೂಡ ಸುಮ್ನೆ ಹೋಗುತ್ತೆ. ಆ ರೀತಿಲಿ ನಿಮ್ಮ ರಕ್ಷಣೆಗೆ ಅಂತ ನೀವೇನಾದ್ರೂ ಒಂದು ಇಟ್ಕೊಂಡಿರಿ, ಒಂದು ಕೋಲ್ ಆದ್ರೂ ಇಟ್ಕೊಂಡಿರಿ. ಎರಡನೇದು, ಎಲ್ಲೋ ಪ್ರಯಾಣ ಹೋಗುವಂತ ಸಾಧ್ಯತೆ ಇದೆ. ಶಿವಾಲಯಕ್ಕೆ ಅಥವಾ ಜ್ಯೋತಿರ್ಲಿಂಗ ದರ್ಶನಕ್ಕೆ ಹೋಗುವಂತ ಸಾಧ್ಯತೆ ಇದೆ. ಒಂದು ಸಂತೋಷದ ದಿನಗಳು ನಿಮ್ಗೂ ಕೂಡ ಬರೋದ್ರಲ್ಲಿ ಇದೆ. ಸೊ ಕುಂಭಾಭಿಷೇಕದ ನೀರಿನಿಂದ ಶಿವನಿಗೆ ಅಭಿಷೇಕ ಮಾಡಿ ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ.
ಸೊ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಶಿವನಿಗೆ ರುದ್ರಾಭಿಷೇಕ ಮಾಡಿ ಅಥವಾ ಸಮಥಿಂಗ್ ಏನೋ ಇದೆ. ಗಣೇಶ ಮತ್ತೆ ಶಿವ ಒಂದೇ ಜಾಗದಲ್ಲಿ ಇರುವಂತ ದೇವಸ್ಥಾನಕ್ಕೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಮೂರನೇದು ಯಾರು ಆಯ್ಕೆ ಮಾಡಿದೀರಾ, ಸೊ ನಿಮ್ಮ ಇಂಟ್ಯೂಷನ್, ನಿಮ್ಮ ಸಿಕ್ಸ್ತ್ ಸೆನ್ಸ್ ನಿಮ್ಗೇನ್ ಹೇಳ್ತಿದೆ, ನಿಮ್ಮ ಗುರಿ ಕಡೆ ಗಮನ ಇಡಿ ಅಂತ ಹೇಳ್ತಾ ಇದೆ. ನಿಮ್ಮ ಗುರಿ ಕಡೆ ಗಮನ ಇಡಿ. ಮಿಕ್ಕಿದ್ ಯಾರು ಏನಾದ್ರೂ ಮಾಡ್ಕೊಳ್ಳಿ, ನಿಮ್ಗೂ ಅದಕ್ಕೂ ಸಂಬಂಧ ಇಲ್ಲ. ಸದ್ಯಕ್ಕೆ ನಿಮ್ಮ ಗುರಿ ಕಡೆ ನಿಮ್ಮ ಗಮನ ಇರ್ಲಿ ಅಂತ ಹೇಳ್ತಾ ಇದೆ. ನಿಮ್ಮ ಗುರಿಯ ಕಡೆ ನಿಮ್ಮ ಗಮನ ಇರಲಿ. ಓಕೆ, ಸೊ ನಿಮ್ಮ ಇಂಟ್ಯೂಷನ್ ಏನ್ ಹೇಳುತ್ತೆ ಕೇಳಿ ಅನ್ನುವಂಥದ್ದು ಇದೆ. ಮೆಡಿಟೇಷನ್ ಮಾಡಿ ಅನ್ನುವಂಥದ್ದು ಇದೆ. ಥರ್ಡ್ ಐ ಚಕ್ರ ಆಕ್ಟಿವೇಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ನಿಮ್ ಬಾಡಿ ಕಲರ್ ಚೇಂಜ್ ಆಗ್ತಿದೆ, ಸ್ವಲ್ಪ ಬಾಡಿ ಡಿಟಾಕ್ಸಿಫೈ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಹೇಳ್ತಾ ಇದೆ. ಸೊ ಬಾಡಿ ಸ್ವಲ್ಪ ಡಿಟಾಕ್ಸಿಫೈ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಮತ್ತೆ ನಿಮ್ಮ ಗ್ಲೋಯಿಂಗ್ ಸ್ಕಿನ್ ನಿಮ್ಗೆ ವಾಪಸ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಬ್ರಾಹ್ಮಣ ಕುಲ ಅಂತ ಏನೋ ಕೇಳಿಸ್ತಾ ಇದೆ, ನಂಗೆ ಗೊತ್ತಿಲ್ಲ, ದಯವಿಟ್ಟು ಕ್ಷಮಿಸಿ ಆ ಹೆಸರು ತಗೊಂಡಿದ್ದಕ್ಕೆ. ಬಟ್ ಆ ಥರದವರು ಯಾರೋ ಸಮಥಿಂಗ್ ಏನೋ ಗೊತ್ತಿಲ್ಲ, ಆ ಥರ ಇದೆ. ಸೊ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಎಸ್, ದುಡ್ಡು ಬರುತ್ತೆ. ಬ್ರಾಹ್ಮಣರಿಂದ ಪೂಜೆ ಮಾಡಿಸಿ ಇದರಿಂದ ಒಳ್ಳೇದಾಗತ್ತೆ ಅಂತ ಬಂದಿದೆ ಇಲ್ಲಿ. ಸೊ ಎಸ್, ಒಳ್ಳೇದಾಗತ್ತೆ. ಫೈನಾನ್ಷಿಯಲಿ ಸಕ್ಸಸ್ ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ, ಒಳ್ಳೇದಾಗ್ತಾನೆ ಇರ್ಲಿ. ವಾಗ್ದೇವಿ ಕುಟುಂಬ, ವಸುದೈವಕ ಕುಟುಂಬ ಯಾವಾಗ್ಲೂ ನಗ್ನಗ್ತಾ ಇರ್ಲಿ. ಅವ್ರ ಜೀವನದಲ್ಲಿ ಯಾವ ಸಮಸ್ಯೆನೂ ಇರೋ ಹಾಗಾಗ್ಲಿ. ಬರುವಂತ ಸಮಸ್ಯೆಗಳು ಅವರು ಗೋಲಿ ಆಟ ಆಡೋಷ್ಟು ಸುಲಭವಾಗಿ ಆಡಿ ಗೆದ್ಕೊಂಡ್ಬರ್ಲಿ ಅಂತ ಹಾರೈಸ್ತೀನಿ. ಸೊ ಗಣೇಶನಿಗೆ ಒಳ್ಳೇದ ಮಾಡಪ್ಪ ಎಲ್ರಿಗೂ ಅಂತ ಕೇಳ್ಕೊಳ್ತಾ, ಓಂ ಗ್ಲೋಂ ಗಂ ಗಣಪತಿಯೇ ನಮಃ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್, ನಮಸ್ತೆ.